Hello everyone, welcome back to my YouTube channel. ವೀಕ್ಷಕರೇ ಈ ವಿಡಿಯೋದಲ್ಲಿ ಯಾರ್ಯಾರಿಗೆ ಇ-ಸಿನ ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಳ್ಳೋದು ಮತ್ತು ವಿತೌಟ್ ಇದು ಅಮೌಂಟ್ ಏನು ಇದು ಮಾಡ್ದಲೆ ಬ್ರೋಕರ್ ಮುಖಾಂತರ ಹೋಗ್ದಲೆ ನೀವು ಯಾವ್ದಾದ್ರು ನೀವು ಪ್ರಾಪರ್ಟಿ ತೊಗೊಳ್ತಾ ಇದ್ದರೆ ಅಥವಾ ನೀವು ಪ್ರಾಪರ್ಟಿನ ವೆರಿಫಿಕೇಷನ್ ಮಾಡಬೇಕು ಅಥವಾ ನೀವು ಯಾವ್ದಾದ್ರು ಸೈಟ್ ತೊಗೊಂಡಿದ್ರು ಸೈಟ್ ತೊಗೋಬೇಕು ಯಾವ್ದಾದ್ರು ಲೇಔಟಲ್ಲಿ ಅಂತಿದ್ರು ಈ ಇ-ಸಿ ಸರ್ಟಿಫಿಕೇಟು ಮಸ್ಟ್ ಆ್ಯಂಡ್ ಶುಡ್ ವೀಕ್ಷಕರು ಏನಕ್ಕೆ ಅಂದರೆ ಏನೇ ಟ್ರಾನ್ಸಾಕ್ಷನ್ ನಡೆದಿದ್ರು ಈಗ ಅದು ವೆಬ್ಸೈಟ್ ತುಂಬ ನೀವು ನೋಡ್ಬೋದು ತುಂಬ ಫ್ರಾಡ್ಗಳು ನಡೀತವೆ. ಆ ಸೈಟ್ನ ಬೇರೆಯವ್ರಿಗೆ ಮಾರಿರ್ತಾರೆ, ಇನ್ನೊಬ್ರಿಗೆ ಮಾರ್ತಾರೆ, ಅಥವಾ ಆ ಫ್ಲಾಟ್ನ ಇನ್ನೊಬ್ರಿಗೆ ಮಾರಿರ್ತಾರೆ ಬೇರೆಗೆ. ನೀವು ಇ-ಸಿ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಸರ್ವೆ ನಂಬರ್ ನೀವೇನು ಪ್ರಾಪರ್ಟಿ ತಗೋಬೇಕು ಅಂತಿಲ್ಲ, ಅವರಿಂದ ಸರ್ವೆ ನಂಬರ್ ಇಸ್ಕೊಂಡು ಅದನ್ನು ಎಂಟ್ರಿ ಮಾಡಿ ಸರ್ವೆ ನಂಬರ್ ಎಂಟ್ರಿ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿಲಿ ಯಾರು ಟ್ರಾನ್ಸಾಕ್ಷನ್ ಮಾಡಿದಾರಾ, ಬೇರೆಯವ್ರಿಗೆ ಯಾರು ಮಾಡಿ ಏನಾದ್ರು ಇದು ಮಾಡಿದಾರಾ, ಫ್ರಾಡ್ ಆಗಿದೆಯಾ ಅಂತ ನೀವು ಈಸಿಲಿ ಇ-ಸಿ ಸರ್ಟಿಫಿಕೇಟ್ನಲ್ಲಿ ಕಂಡುಹಿಡಿಬೋದು ವೀಕ್ಷಕರೇ. ಮತ್ತು ಇದು ನೀವೇನೇ ಬ್ಯಾಂಕಿಂಗ್ ಲೋನಿಗೆ ಹೋಗಬೇಕು, ಏನೇ ಪ್ರಾಪರ್ಟಿ ಇ-ಸಿ ಸರ್ಟಿಫಿಕೇಟು ಎವ್ರಿ ಇಯರು ಬೇಕೇ ಬೇಕಾಗುತ್ತೆ. ಮತ್ತು ನೀವು ಪ್ರಾಪರ್ಟಿ ನೋಡ್ಬೋದು ಏನೇನು ಟ್ರಾನ್ಸಾಕ್ಷನ್ ಆಗಿದೆ, ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ತಗೊಂಡಾದ್ಮೇಲೆ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ, ಅದಕ್ಕೆ ಎಲ್ಲ ಪ್ರತಿಯೊಂದು ನಿಮಗೆ ಇದರಲ್ಲಿ ಇ-ಸಿ ಸರ್ಟಿಫಿಕೇಷನಲ್ಲಿ ಗೊತ್ತಾಗುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಪ್ರತಿಯೊಬ್ಬರು ಹೇಗೆ ಆನ್ಲೈನಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳೋದು ಅನ್ನೋ ಪ್ರತಿಯೊಬ್ಬರು ಎಲ್ಲರೂ ತಿಳ್ಕೊಂಡಿರಬೇಕು ವೀಕ್ಷಕರೇ. ಇಲ್ಲಾಂದರೆ ನೀವು ಬ್ರೋಕರ್ ಹತ್ರ ಹೋದರೆ 5,000 ರೂಪಾಯಿ, ಈಗ ನೀವು ಬ್ಯಾಂಕ್ ಅಕೌಂಟ್ ಹತ್ರ ಹೋದರೆ ಈಗ ನಾವು ತೊಗೋಬೇಕಾದ್ರೂ ಬ್ಯಾಂಕರಿಗೆ ಒಂದು 500 ರೂಪಾಯಿ 1,000 ರೂಪಾಯಿ ಕೊಟ್ಬಿಟ್ಟು ನಾವು ಇ-ಸಿ ಸರ್ಟಿಫಿಕೇಟ್ ತೆಗಿಸ್ಬೇಕು. ಈಗೆಲ್ಲ ಫ್ರೀಯಾಗಿ ಮಾಡಿದ್ದಾರೆ. ನೀವು ಹೋಗಿ ಆನ್ಲೈನಲ್ಲೇ ಡೌನ್ಲೋಡ್ ಮಾಡಿ ಅದನ್ನು ನೀವು ಡಿಜಿಟಲಿ ಕಳಿಸ್ಬೋದು. ಮತ್ತು ಅದನ್ನು ಡಿಜಿಟಲಿಗೆ ಸಿಗ್ನೇಚರ್ ಬೇಕು ಅಂದರೆ ನಿಮಗೊಂದು 20-25 ರೂಪೀಸ್ ಏನೋ ಚಾರ್ಜ್ ಆಗುತ್ತೆ. ಅದನ್ನು ನಾನು ತೋರಿಸ್ತೀನಿ ಹೇಗೆ ಅಂತ. ಬಟ್ ನೀವು ಇ-ಸಿಗೆ ಹೋಗ್ಬಿಟ್ಟು ಇಲ್ಲಿ ವೆಬ್ಸೈಟಿಗೆ ಹೇಗೆ ಹೋಗಬೇಕು ಅಂದರೆ ಇಲ್ಲಿ ಇದು ನೋಡಿ, ಇದು ವೆಬ್ಸೈಟು karnataka.government.in. ಓಕೆ, ನೀವು ಇಲ್ಲಿ ಹೋಗ್ಬಿಟ್ಟು ಯಾವ್ದಾದ್ರು ಮ್ಯಾರೇಜ್ ಸರ್ಟಿಫಿಕೇಟು ಅಥವಾ ಏನೇ ಇದು ಮಾಡಬೇಕಾದ್ರೆ ಕಾವೇರಿ ವೆಬ್ಸೈಟಿಗೆ ಬಂದರೆ karnataka.government.in ಅಲ್ಲಿ ಒಂದು ಇದು ವೆಬ್ಸೈಟ್ ಬರುತ್ತೆ ನೋಡಿ, ಇದು kaveri.government.in ಲ್ಯಾಂಡಿಂಗ್ ಪೇಜ್. ಓಕೆ, ಇದು ಅಫಿಷಿಯಲ್ ವೆಬ್ಸೈಟ್. ಈ ಅಫಿಷಿಯಲ್ ವೆಬ್ಸೈಟಿಗೆ ಹೋದರೆ ನೀವು ಇಲ್ಲಿಗೆ ಲ್ಯಾಂಡ್ ಆಗುತ್ತೆ ವೀಕ್ಷಕರೇ. ಈಗ ನಾನು ಕ್ಲಿಕ್ ಮಾಡ್ತೀನಿ ನೋಡಿ, ಈಗ ಒಂದು ಕಾವೇರಿ ಅಪ್ಲಿಕೇಶನ್ ಇದಕ್ಕೆ ಇಲ್ಲಿಗೆ ನೀವು ಅಪ್ಲಿಕೇಶನ್ ಅದನ್ನು URL ಕ್ಲಿಕ್ ಮಾಡಿ, ಅಥವಾ ನೀವು ವೆಬ್ಸೈಟಲ್ಲಿ ಇದನ್ನೇ ಹೊಡಿರಿ ಕಾವೇರಿ ಆನ್ಲೈನ್ ಸರ್ವಿಸ್. ಓಕೆ, ಅದು ನೋಡಿದ್ರೆ ನಿಮಗೆ ಇದಕ್ಕೆ ಬರುತ್ತೆ. ಇಲ್ಲಿ ಒಂದು ಸೆಕೆಂಡ್ ಇಲ್ಲಿಗೆ ಅಪ್ಲಿಕೇಶನ್ ಲೋಡ್ ಆದ ತಕ್ಷಣ ದೇರ್ ಇಸ್ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್. ಓಕೆ, ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಎಲ್ಲ ಮ್ಯಾರೇಜ್ ಸರ್ಟಿಫಿಕೇಶನ್ ಬೇಕಾ, ಮ್ಯಾರೇಜ್ ಸರ್ಟಿಫಿಕೇಶನ್ ಆಲ್ರೆಡಿ ಒಂದು ಡಿಫ್ರೆಂಟ್ ವೀಡಿಯೋ ಮಾಡಿದ್ದೀನಿ. ಯಾರ್ಯಾರು ಮ್ಯಾರೇಜ್ ಸರ್ಟಿಫಿಕೇಟ್ ವಿತೌಟ್ ಮನಿ ಫ್ರೀಯಾಗಿ ನೀವು ಅಂದರೆ 25 ರೂಪೀಸ್ ಚಾರ್ಜಸ್ ಇರುತ್ತೆ, ನೀವು ಬ್ರೋಕರ್ ಹತ್ರ ಹೋದರೆ 5,000 ಎಲ್ಲ ಅದನ್ನೆಲ್ಲ ಕ್ಲಿಯರಾಗಿ ಹೇಳಿದ್ದೀನಿ. ಅದು ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ಗೆ ಹೋಗಿ ವೀಕ್ಷಣೆ ಮಾಡಿ ವೀಕ್ಷಕರೇ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲ ಫುಲ್ ಎಂಡ್ ಟು ಎಂಡ್ ಕ್ಲಿಯರಾಗಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಪ್ರಾಪರ್ಟಿ ತೊಗೋಬೇಕು ಅಂತಿದ್ರೆ, ಯಾರ್ಯಾರು ಪ್ರಾಪರ್ಟಿ ತೊಗೊಂಡಿದ್ದೀರಾ, ಏನು ಫ್ರಾಡ್ ಆಗ್ದಲೇ ಕ್ಲೀನಾಗಿ ಎಲ್ಲ ನೀವೇ ವೆರಿಫಿಕೇಷನ್ ಮಾಡಬೇಕು ವಿತೌಟ್ ಎನಿ ಥರ್ಡ್ ಪಾರ್ಟಿ ಇಂಟರ್ವಿಷನ್ನು. ಮತ್ತು ಯಾವುದೇ ಬ್ಯಾಂಕಾಗಲಿ ಏನೇ ಇನ್ಫಾರ್ಮೇಷನ್ ನೀವು ಶೇರ್ ಮಾಡಬೇಕು ಅಂದ್ರೂ ಇದನ್ನು ಇ-ಸಿ ಸರ್ಟಿಫಿಕೇಟ್ನ ನಿಮ್ಮ ಪ್ರಾಪರ್ಟಿಗೆ ಡೌನ್ಲೋಡ್ ಮಾಡ್ಕೊಂಡು ನೀವು ಸೇಫ್ ಆಗಿರ್ಬೋದು ವೀಕ್ಷಕರೇ. ಈಗ ನಾನು ಕ್ಲಿಕ್ ಮಾಡ್ತಿದ್ದೀನಿ ಆನ್ಲೈನ್ ಅಂತ. ಇಲ್ಲೆಲ್ಲ ಸ್ವಲ್ಪ ಅದಕ್ಕೆಲ್ಲ ಏನೇನು ಇನ್ಫಾರ್ಮೇಷನ್ ಕೊಡಬೇಕು, ಸರ್ವೆ ನಂಬರು, ಸೈಟ್ಸ್ ನಂಬರ್, ಅಸೆಸ್ಮೆಂಟ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಎಲ್ಲ ನೋಡ್ಕೊಳ್ಳಿ ಒಂದು ಸರಿಯಾ. ಇಲ್ಲಿಗೆ ನೀವು ಇದು ಮಾಡಿದ್ಮೇಲೆ ಇದು ಬಿಫೋರ್ ನಿಮ್ಮ ಪ್ರಾಪರ್ಟಿ ಬಿಫೋರ್ ಇದೆ ಅಥವಾ ಆಫ್ಟರ್ ಇದೆ ಅಂತ ಕೇಳುತ್ತೆ. ಇದು ಆಫ್ಟರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಈಗೆಲ್ಲ ಸರ್ಚ್ ಮಾಡೋರು 2,000. ಬಿಫೋರ್ ಎಲ್ಲ ಸರ್ಚ್ ಮಾಡೋರು ಇದು ಸಿಗಲ್ಲ. ಏನಕ್ಕಂದರೆ ನೀವು ಅಲ್ಲಿ ಹೋಗಿ ಅವ್ರ ಹತ್ರನೇ ಹೋಗಿ ಅಲ್ಲಿ ಬರೆಸ್ಕೊಂಡು ನೀವು ಸಿಗ್ನೇಚರ್ ಹಾಕ್ಸ್ಕೊಂಬರ್ಬೇಕು ಡೀಟೇಲ್ಸ್. ಇದೆಲ್ಲ ನಿಮ್ಗೆ ಡಿಜಿಟಲಿ ಸಿಗಲ್ಲ. ಆಫ್ಟರ್ ದಿಸ್ ಇದೆಲ್ಲ ಎಲ್ಲ ಡಿಜಿಟಲಿ ಸಿಗುತ್ತೆ ವೀಕ್ಷಕರೇ. ಆಫ್ಟರ್ ಅಂತ ಕೊಡಿ. ಓಕೆ ನೋಡಿ, ಇಲ್ಲೆಲ್ಲ ಇದನ್ನೆಲ್ಲ ಫಿಲ್ ಮಾಡಿದ್ಮೇಲೆ ಯಾವ ಡೇಟು ಅಂತ ಕೊಡಬೇಕು. ನಾನೊಂದು ಇಯರಿಂದ ಹಾಕ್ತೀನಿ ಅಂದ್ಕೊಳ್ಳಿ. ಈಗ ಲೆಚ್ಚೆ ಡಿಸೆಂಬರ್ 2022 ಇಂದ ಒಂದು ಜನವರಿಯಿಂದ ಹಾಕಿದ್ದೀನಿ ಒಂದು, ಮತ್ತು ಇಲ್ಲಿಗೆ ಇಯರ್ ಫೆಬ್ರವರಿ 1 ತನಕ ತೊಗೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಅಲ್ಲಿ ಡೇಟು, ಮತ್ತು ಇಲ್ಲಿ ನೀವು ಯಾವುದು ಬೆಂಗಳೂರಲ್ಲಿ ನೋಡ್ತಾಯಿದ್ರೆ ಬೆಂಗಳೂರು, ನಂದು ಬೆಂಗಳೂರು ಏರಿಯಾ ಅಂತ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಅಂದರೆ ಗಾಂಧಿನಗರ ಅಂದ್ಕೊಳ್ಳಿ. ಗಾಂಧಿನಗರದಲ್ಲಿ ತಾಲೂಕು ಯಲಹಂಕ. ಈಗ ನಿಮ್ದು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಬರುತ್ತೆ, ಎಲ್ಲ ಇದರದ್ದು ಎಲ್ಲ ಡಿಸ್ಟ್ರಿಕ್ಟು. ಈಗ ನೋಡಿ, ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬಿಜಾಪುರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಪ್ರತಿಯೊಂದು ಎಲ್ಲ ಡಿಸ್ಟ್ರಿಕ್ಸ್ ಇದೆ. ನಿಮ್ಮದು ಸರ್ಚ್ ಮಾಡಿ, ನಿಮ್ಮ ವಿಲೇಜ್ ಯಾವ ಇದ್ರಲ್ಲಿ ಬರುತ್ತೆ, ಅದು ನಿಮ್ಮ ಊರು ಯಾವ ಬರುತ್ತೆ, ನಿಮ್ಮ ಸಿಟಿ ಯಾವ ಅಂಡಲ್ಲಿ ಬರುತ್ತೆ ಸಿಗುತ್ತೆ. ನಾನು ಬೆಂಗಳೂರು ರೂರಲ್ ಬರುತ್ತೆ ಅಂದ್ಕೊಂಡಿದ್ದೆ ಯಲಹಂಕ, ಬಟ್ ಆಫ್ಟರ್ ದಟ್ ಗಾಂಧಿನಗರ ಒಳಗೆ ಇಟ್ಟಿದ್ದಾರೆ ಯಲಹಂಕನ. ಮತ್ತು ಇಲ್ಲಿ ನೀವು ಹೋಗ್ಬಿಟ್ಟು ಯಲಹಂಕ 3 ಅದು ಯಾವ ಹೋಬ್ಳಿಲಿ ಬರುತ್ತೆ ಅಂತ ತಿಳ್ಕೊಂಡು ಅಲ್ಲಿ ಹೊಡೆದ್ರೆ ನೋಡಿ, ಇದು ಸಿಂಗಾಪುರ ಅಂತ, ಇಲ್ಲಿ ನೋಡಿ ಸಿಂಗಾಪುರ ಅಂತ ಇದೆ. ಆ ಪ್ರಾಪರ್ಟಿ ತೋರಿಸ್ತೀನಿ ಇಲ್ಲಿ. ನೀವು ಜಸ್ಟ್ ನಿಮಗೆ ಅಗ್ರಿಕಲ್ಚರ, ನಾನ್ ಅಗ್ರಿಕಲ್ಚರಲ್, ನಾನ್ ಅಗ್ರಿಕಲ್ಚರಲ್ಲು, ಪ್ರಾಪರ್ಟಿ ನಂಬರು. ಓಕೆ, BBMP ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದ್ರಿಂದ BBMP ನಂಬರ್ ಹಾಕ್ಬಿಡೋಣ. BBMP PID BBMP
BBMP ID ಹಾಕ್ಬಿಟ್ಟು ಇಲ್ಲಿ ನೀವು BBMP IDನ ಲೆಟ್ಸ್ ಸೇ ಫಾರ್ 1 ಮಿನಿಟ್ ನಮ್ಮದು ಅದು ನೋಡ್ಕೊಂಬಿಟ್ಟು ನಿಮಗೆ ರಿಯಲ್ ಆಗಿ ತೋರಿಸ್ತೀನಿ. ಆ್ಯಕ್ಚುಲಿ 04-113-2 ಓಕೆ, ಈ ಥರ ನೀವು ಸರ್ಚ್ ಮಾಡಿಬಿಟ್ಟು ಪ್ರತಿಯೊಂದು ಈ ಥರ ಸರ್ಚ್ ಮಾಡಿ ಇದನ್ನು ಜಸ್ಟ್ ಸರ್ಚ್ ಮಾಡಿರ ಇದನ್ನು ನೀವು ನೋಡಿ. ಇಲ್ಲಿ ನಿಮಗೆ ಕೆಳಗಡೆ EC ನೋಡಿ, ಇಲ್ಲೆಲ್ಲ ನೋಡಿ, ಇದು ಪ್ರತಿಯೊಂದು ನಿಮಗೆ ಎಲ್ಲ ಡೀಟೇಲ್ಸ್ ಯಾರ್ಯಾರು ತೊಗೊಂಡಿದ್ದಾರೆ, ಫ್ಲಾಟ್ ತೊಗೊಂಡಿದ್ದಾರೆ ಅಥವಾ ನಿಮ್ದು ಏನಾದ್ರು ದೊಡ್ಡ ಇದಿದ್ರೆ ಲೇಔಟ್ ಇದ್ದರೆ ಆ ಲೇಔಟಲ್ಲಿ ಯಾರ್ಯಾರು ಆ ಸರ್ವೆ ನಂಬರಿಗೆ ಎಷ್ಟು ಜನ ತೊಗೊಂಡಿದ್ದಾರೆ, ಎಷ್ಟೆಷ್ಟು ರುಪೀಸ್ಗೆ ಯಾರ್ಯಾರು ಪ್ರಾಪರ್ಟಿ ಏನು ಡೀಟೇಲ್ಸು, ಬ್ಯಾಂಕಲ್ಲಿ ಯಾವ ಅಕೌಂಟಿಂದ ಲೋನ್ ತೊಗೊಂಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸು ECಲಿ ಇರುತ್ತೆ. ಇದನ್ನೆಲ್ಲ ಕ್ಲಿಯರಾಗಿ ನೀವು ನೋಡ್ಕೊಳ್ಳಿ ಇದು. ಮತ್ತು ಆದಮೇಲೆ ನೀವು ಏನಾದ್ರು ಇದು ಸಿಗ್ನೇಚರ್ ಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ತೀನಿ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಈಗ ಅದನ್ನು ಕಾಪಿ ಮಾಡ್ಕೊಳ್ತೀನಿ ಅಂದರೆ ಕಾಪಿನ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ನೀವು ಜಸ್ಟ್ ಇದನ್ನು ಸಿಗ್ನೇಚರ್ ಮಾಡಿಸ್ಕೋಬೇಕು ಅಂದರೆ ನಿಮಗೆ ಇದು ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದ್ಮೇಲೆ ಸಿಗ್ನೇಚರ್ ಮಾಡಿ ನಿಮಗೆ ಅವರಿಂದ ಡಿಜಿಟಲ್ ಸಿಗ್ನೇಚರ್ ಆಗಿ ಬರುತ್ತೆ ಕಾಪಿ. ಇಲ್ಲಾಂದರೆ ನೀವು ಜಸ್ಟ್ ಇದು ಮಾಡಿಕೊಂಡು ಎಬೋ ರಿಲೇಟೆಡ್ ಟು ಮೀ ಸೇಮ್ ಅಂತ ಕೊಟ್ಟರೆ ಮತ್ತು ಇದು ಡಿಜಿಟಲ್ ಇದು ಹೊಡೆದ್ರೆ ಮಾತ್ರ ನಿಮಗೆ ಅದು ಪ್ರೊಸೀಡ್ ಆಗಿ ಡಿಜಿಟಲ್ ಸಿಗ್ನೇಚರ್. ಇಲ್ಲ ಅಂದರೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ವೀಕ್ಷಕರೇ. ಇಲ್ಲೇ ನೋಡಿ, ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆ, ನೀವು ಡೌನ್ಲೋಡ್ ಮಾಡಿ ಇಟ್ಕೊಬೋದು. ಈ ಪ್ರಾಪರ್ಟಿ ಎಲ್ಲಿದೆ ಹೇಗೆ ಪ್ರತಿಯೊಂದು ನೋಡಿ, ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಇಲ್ಲೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲೆಲ್ಲ ನಿಮಗೆ ಬಂದಾಯಿತು. ಇಲ್ಲಿ ಬಂದಮೇಲೆ ಡಿಜಿಟಲಿ ಹೋಗಬೇಕು ಅಂದರೆ ಇದನ್ನು ಡಿಜಿಟಲ್ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಅಂತ ಹೊಡೀರಿ. ಪ್ರೊಸೀಡ್ ಅಂತ ಹೊಡೆದ ತಕ್ಷಣ ಏನಾಗುತ್ತೆ ಗೊತ್ತಾ, ಇಲ್ಲಿ ನೀವು ಆನ್ಲೈನಿಗೆ ಹೋದರೆ ನೋಡಿ, ಇಲ್ಲಿ ಹೋಮಿಗೆ ಹೋಗ್ತೀನಿ. ಲೆಚ್ಚೆ ನಾನು ಅಲ್ಲಿ ಹೋಮಿಗೆ ಹೋಗ್ತೀನಿ ಅಂದ್ಕೊಳ್ಳಿ. ಲೆಚ್ಚೆ ನಂದಿದ ಪ್ರಾಪರ್ಟಿ ಇದಾಯಿತು. ಈಗ ಲೆಚ್ಚೆ ನಾನು ಹೋಮಿಗೆ ಹೋದಾಗ ಅಲ್ಲಿ ನಾನು ಡಿಜಿಟಲಿ ಇದು ಮಾಡಿದ್ದೀನಿ ಅಂದ್ಕೊಳ್ಳಿ ಅಪ್ಲಿಕೇಶನ್ನ. ಇಲ್ಲಿ ನಮಗೆ ಕ್ಲಿಯರಾಗಿ ತೋರಿಸುತ್ತೆ ಯಾವುದು ನಿಮ್ಮ ಡಿಜಿಟಲಿ ಸಿಗ್ನೇಚರ್ ಬೇಕಾ ಬೇಡ. ಆದರೆ ನೀವು ಡೌನ್ಲೋಡ್ ನಮಗೆ ಡಿಜಿಟಲ್ ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು ಮತ್ತು ಎಲ್ಲೇ ಅಂದರೆ ಡಿಜಿಟಲ್ ಸಿಗ್ನೇಚರ್ ಬೇಕೇ ಬೇಕು, ಬೇರೆ ಪ್ರೂಫ್ ಅದು. ನೀವು ನಾರ್ಮಲ್ ಡೌನ್ಲೋಡ್ ಮಾಡ್ಕೊಬಂದಿರೋದನ್ನ ಎಸ್ ಎ ಪ್ರೂಫ್ ಆಗಿ ಇಟ್ಕೊಬೋದು, ಅದು ಒರಿಜಿನಲ್ ಡಾಕ್ಯುಮೆಂಟ್. ಬಟ್ ಅದನ್ನ ಎಲ್ಲೂ ನೀವು ಸಬ್ಮಿಟ್ ಮಾಡೋಕ್ಕಾಗಲ್ಲ. ನೋಡಿ, ನಾನೊಂದು ಇದು ಸಬ್ಮಿಟ್ ಮಾಡಿದ್ದೀನಿ, ಇದಕ್ಕೆ ಮೇಕೆ ಪೇಮೆಂಟ್ ಅಂತ ಇಲ್ಲಿ ಹೊಡೆದ್ರೆ ಪೇಮೆಂಟ್ ಆಪ್ಷನ್ ಹೋಗುತ್ತೆ. ಈ ಪೇಮೆಂಟ್ ಆಪ್ಷನಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ ಇಲ್ಲಿ ಸರ್ವೆ ನಂಬರ್ ಇರುತ್ತೆ, ಈಗ ಎಷ್ಟು ಪೇಮೆಂಟ್ ಇರುತ್ತೆ 40 ರೂಪೀಸ್ ಅಷ್ಟೇ. ನೋಡಿ, ಇದನ್ನು ನೀವು ಉಳಿಸ್ಕೊಬೋದು. ಇದನ್ನು ಪೇಮೆಂಟ್ ಮಾಡಿದರೆ ನಿಮಗೆ ಇಮಿಡಿಯೇಟ್ಲಿ ನಿಮಗೆ ಡಿಜಿಟಲ್ ಸಿಗ್ನೇಚರ್ ಆಗಿ ನಿಮಗೆ ಪ್ರಾಪರ್ಟಿ EC ಡಾಕ್ಯುಮೆಂಟ್ಸ್ ಬಂದ್ಬಿಡುತ್ತೆ. ಅದನ್ನೇ ನೋಡ್ಕೊಳ್ಳಿ ಒಂದು ಸ್ವಲ್ಪ. ಯಾಕೆಂದರೆ ಬೇರೆ ನೀವೇನೇ ಮಾಡಿದ್ರು ಬ್ರೋಕರ್ ಮಂತ್ರ ಹೋದರೆ ನೀವು 2,000 ರೂಪಾಯಿ 1,000 ರೂಪಾಯಿ ಕೊಟ್ಟು ತೊಗೋಬೇಕು. ಮತ್ತು ಬ್ಯಾಂಕರ್ ತೆಗೆದ್ರೂ ನೀವು 1,000 ರೂಪಾಯಿ ತೊಗೋಬೇಕು. ಇದನ್ನು ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಆಗುತ್ತೆ ಮತ್ತು ಎಲ್ಲ ಪ್ರೊಸೆಸ್ಗಳು ನೀವೇ ಮಾಡ್ಕೊಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ECನ ಹೇಗೆ ಇದು ಮಾಡೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ. ನೀವು ಅದೇ ಪ್ರೊಸೆಸ್ನ ಫಾಲೋ ಮಾಡಿಬಿಟ್ಟು ಎಲ್ಲರೂ ಇದು ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಡೋಂಟ್ ಫರ್ಗೆಟ್. ಥ್ಯಾಂಕ್ ಯು.